ಮಾಡ್ತಿರುವಂತದ್ದು ಸುಮಾರು ಒಂದು 10-11 ವರ್ಷದಿಂದ ಪರಿಚಯ. ಸೊ ಬಹಳ ಒಳ್ಳೆ ಬೆಳವಣಿಗೆ. ಕೊರಿಯೋಗ್ರಾಫರ್ ಏನೋ ಹೆಲ್ಪ್ ಅಂದ್ರೆ ಡ್ಯಾನ್ಸ್ ನನಗೆ ಹೇಳ್ಕೊಡ್ತಾ ಇದ್ದ. ಅವತ್ತಿಂದ ಇವತ್ತಿಗೆ ಒಂದು ಆರ್ಗನೈಸ್ ಮಾಡುವಂತದ್ದು. ಅಂಡ್ ಒಂದು ಎಷ್ಟು ಕ್ಲಾಸ್ ಇದೆ ಇರೋದ್ರಿ 3 ಕ್ಲಾಸ್ ಮಾಡ್ಕೊಂಡು ಅವ್ರು ಮಾಸ್ಟರ್ ಆಗಿರೋದು ನೋಡೋದು ತುಂಬಾ ಹೆಮ್ಮೆ ಅಂತ ಅನ್ಸುತ್ತೆ. ಅಂಡ್ ಅದರ ಜೊತೆಗೆ ಮುಂದೆ ಇನ್ನೂ ಒಳ್ಳೇದಾಗ್ಲಿ. ಜೊತೆಗೆ ಇಂತ ಒಂದು ಏನು ಕ್ರಿಕೆಟ್ ಆರ್ಗನೈಸ್ ಮಾಡಿದಾಗ ಇಡೀ ನಮ್ಮ ಕನ್ನಡ ಇಂಡಸ್ಟ್ರಿಯ ಎಲ್ಲ ಡ್ಯಾನ್ಸ್ ಮಾಸ್ಟರ್ ಒಟ್ಟಿಗೆ ಇದೀವಿ ಅಂತ ತೋರ್ಸ್ಕೊಡೋದು ಬಹಳ ಮುಖ್ಯ ಆಗುತ್ತೆ. ಸೊ ಇಂಥ ಏನೋ ಕ್ರಿಕೆಟ್ ಟೂರ್ನಮೆಂಟ್ ಆಡಿಸ್ತಾ ಇನ್ನು ಮುಂದೆ ಒಳ್ಳೇದಾಗ್ಲಿ. ಆಮೇಲೆ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಒಳ್ಳೊಳ್ಳೆ ಮಾಸ್ಟರ್ಗಳು ಬರ್ಲಿ. ಯಾಕೆಂತಂದ್ರೆ ಅಂದ್ರೆ ಎಲ್ಲರಿಗೂ ಕೆಲಸ ಸಿಗ್ತಾ ಇರುತ್ತೆ. ಹೊಸ ಹೊಸ ಹುಡುಗರು ಪರಿಚಯ ಆಗ್ತಾರೆ ಮಾಸ್ಟರ್ಗಳಿಗೆ. ಸೊ ಅವರ ಈ ಒಂದು ಆರ್ಗನೈಸ್ ಕ್ರಿಕೆಟ್ ಟೂರ್ನಮೆಂಟ್ ಮೂಲಕ ಹೊಸ ಹೊಸ ಹುಡುಗರು ಪರಿಚಯ ಆಗ್ತಾರೆ. ಸೊ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಅಂಡ್ ಕ್ರಿಕೆಟ್ ಆಫ್ ಕೋರ್ಸ್ ಬಹಳ ಚಿಕ್ಕ ವಯಸ್ಸಿಂದ ಆಡಿದೀವಿ. ನಮಗೂ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ, ಹಂಗಾಗಿ ಬಂದೆ. ಅಂಡ್ ಗೆಲ್ಲೋದು ಸೋಲೋದು ಇದ್ದಿದ್ದೆ ನಾರ್ಮಲ್. ಅಂಡ್ ಸೋತ್ವಿ ಅಂತಂತ ಏನ್ ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಫ್ ಕೋರ್ಸ್ ಕಂಗ್ರಾಟ್ಸ್ ಸರ್, ನಿಮ್ಗೆ ರನ್ನರ್ ಅಪ್ ಆಗಿರೋದಕ್ಕೆ. ಅಂಡ್ ಮಾಸ್ಟರ್ ಕಂಗ್ರಾಟ್ಸ್. ಸೊ ಅಷ್ಟೇ. ಉಗ್ರಂ ಮಂಜು ಸರ್, ನಾವು ಮ್ಯಾಕ್ಸ್ ಮಂಜು ಅವ್ರು ಇವಾಗ ಆಯ್ತಾಯ್ತು. ಓಕೆ. ಸೊ ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಸೊ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಮಾಸ್ಟರ್. ಒಂದೆರಡು ಮಾತು ಮಾತಾಡೋಂಥದ್ದೇನಿಲ್ಲ. ಬಹಳಷ್ಟು ಜನ ಬಂದಿದ್ದಾರೆ. ಈ ಒಂದು ಕ್ರಿಕೆಟ್ ಮ್ಯಾಚ್ ಸ್ಟಾರ್ಟ್ ಮಾಡ್ಬೇಕು ಅಂತ ರುದ್ರ ನನ್ನ ಹತ್ರ ಡಿಸ್ಕಸ್ ಮಾಡಿದಾಗ, ಕ್ರಿಕೆಟ್ ಆಡ್ತೀರಿ, ಗೆದಿತೀರಿ, ಸೋಲ್ತೀರಿ ಅದು ಬೇರೆ. ಅದು ನನ್ನ ಇಂಟೆನ್ಷನ್ ರುದ್ರನ್ಗೆ ಹೇಳಿದೆ. ಅವಕಾಶ ಅರ್ಹತೆ ಇದ್ದವ್ರಿಗೆ ಅವಕಾಶ ಸಿಕ್ಬಿಡುತ್ತೆ. ಅರ್ಹತೆ ಇದ್ದವ್ರು ಪಾಪ ಎಲ್ಲ ಇರುತ್ತೆ, ಗುರುತಿಸೋದಿಲ್ಲ. ಈ ಕ್ರಿಕೆಟ್ ಮ್ಯಾಚ್ಗೆ ಸೀಮಿತ ಆಗ್ಬಾರ್ದು. ಡ್ಯಾನ್ಸರ್ಸ್ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದಾರೆ, ಒಳ್ಳೊಳ್ಳೆ ಕೊರಿಯೋಗ್ರಾಫರ್ಸ್ ಇದಾರೆ. ಭೂಷಣ್ ಸರ್ ಬಹಳಷ್ಟು ಟ್ಯಾಲೆಂಟ್ ಇರುವಂತ ಡಾನ್ಸರ್ಸ್ ಬೇರೆ ಕಡೆ ಇರ್ತಾರೆ. ಒಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟಿರ್ತೀರಿ ನೀವು. ಆ ಗ್ರೂಪಿನ ಹೊರಗೆ ಬಂದು ಅವಕಾಶ, ಅದ ಯೋಗ್ಯತೆ ಅರ್ಹತೆ ಇರುವಂತವ್ರನ್ನ ಗುರುತಿಸಿ ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ಈ ಒಂದು ಸೆಲೆಬ್ರೇಷನ್ ಇನ್ನ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇದು ಬರೀ ಕ್ರಿಕೆಟ್ಗೆ ಸೀಮಿತವಾಗಬಾರ್ದು. ಕಲಾವಿದರಿಗೆ ಗಾದೆ ಹೇಳ್ತಾರೆ, ಲಕ್ಷ್ಮೀದ್ ಕಡೆ ಸರಸ್ವತಿ ಇರಲ್ಲ, ಸರಸ್ವತಿ ಕಡೆ ಲಕ್ಷ್ಮಿ ಇರೋದಿಲ್ಲ ಅಂತ. ಬಹಳಷ್ಟು ಜನ ನೀವು ನೋಡಿರ್ತೀರಿ, ನಾನು ನೋಡ್ತೀನಿ ದಿನನಿತ್ಯ ಕಾರ್ಯಕ್ರಮಗಳಲ್ಲಿ. ರುದ್ರನು ಗೊತ್ತದು. ಎಲ್ಲೋ ಒಂದು 10ರಲ್ಲಿ ಒಬ್ಬರಿಗೆ ಮಾತ್ರ ಎಲ್ಲ ಚೆನ್ನಾಗಿರುತ್ತೆ. 9 ಜನಕ್ಕೆ ಅರ್ಹತೆ ಇರುತ್ತೆ, ಅವಕಾಶಗಳಿರೋದಿಲ್ಲ. ಅವ್ರಿಗೆ ಸ್ವಲ್ಪ ಲಕ್ಷ್ಮಿ ಸ್ವಲ್ಪ ದೂರ ಸರಿತಾಳೆ. ದಯಮಾಡಿ ಅಂತವ್ರನ್ನೆಲ್ಲ ಒಗ್ಗೂಡಿಸಿ. ಇವಾಗ ನೋಡಿದ್ರೆ ಜಗ್ಗಿ ಮಾಸ್ಟರ್ ನೋಡಿದ್ರೆ ಖುಷಿ ಆಗುತ್ತೆ. ಇಂತ ಎಷ್ಟೋ ಮಾಸ್ಟರ್ಗಳು ಹಿಂದೆ ಉಳ್ಕೊಬಿಟ್ಟಿದ್ದಾರೆ. ಅವರೆಲ್ಲಾ ಡ್ಯಾನ್ಸ್ ಮಾಡ್ಕೊಂಡ್ ಬಂದಿದ್ಕೆ ನೀವೆಲ್ಲ ಖಂಡಿತ ಸರ್. ಇಂತ ಎಷ್ಟೋ ಮಾಸ್ಟರ್ಗಳು ಕರ್ನಾಟಕದ ಇತಿಹಾಸದಲ್ಲಿ ತೆರೆಮರೆಯಲ್ಲಿದ್ದಾರೆ. ಅಂತವ್ರನ್ನ ಗುರುತಿಸಿ ಅಂತವ್ರನ್ನ ಕರ್ಕೊಂಡು ಬಂದು ಇನ್ನ ಹೆಚ್ಚಿನ, ಈಗ ಮುರಳಿ ಮಾಸ್ಟರ್ ಹೇಳೋದು ನೆಕ್ಸ್ಟ್ ಕ್ರಿಕೆಟ್ ಮಾಡ್ತಾ ಇದೀವಿ ಅಂತ. ಆ ಒಂದು ಕ್ರಿಕೆಟ್ ಮ್ಯಾಚ್ ಅಲ್ಲಿ ಇನ್ನೇ ಸೀನಿಯರ್ಸ್ ಡಾನ್ಸರ್ಸ್ ಮಾಸ್ಟರ್ಗಳಿರೋದ್ರಲ್ಲ, ಅವ್ರನ್ನ ಕರೆದ್ರೆ ಇನ್ನೂ ಸೊಗಸಾಗಿರುತ್ತೆ. ಈ ನೀವು ಹಣಬರ್ನ ಕರ್ಕೊಂಬಂದ್ರೆ ಈಗಿನ ಜನರೇಷನ್ ನಿಮ್ಮನ್ನ ನೋಡಿ ಕಲಿತಾರೆ. ಅವಾಗ ಅವರು ನಿಮ್ಮನ್ನ ಗುರುತಿಸ್ತಾರೆ. ನೀವು ರಿಟೈರ್ಮೆಂಟ್ ಎಲ್ರಿಗೂ ಇರುತ್ತೆ. ಅಂತ ಒಂದು ಬೆಳವಣಿಗೆ ಆಗ್ಲಿ. ಜೊತೆಗೆ ನಮ್ಮ ರುದ್ರ ಮೂರ್ತಿ ಚಿಕ್ಕು, ಕೀರ್ತಿ ದೊಡ್ಡದು. ಏನೇ ಮಾಡುದು ಸುಮ್ನೆ ಇರ್ತಾರೆ ಸರ್. ಈಗ ಒಬ್ಬ ವಿನ್ನರ್ ಅಂದ್ರೆ ಅವ್ರು ಹೆಂಗಿರ್ತಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ. ನಾನು ಹೇಳ್ತೀನಿ, ಆ 3 ದಿನದಿಂದ ಕರೆಕ್ಟ್ ಆಗಿ ಮನೆಗೆ ಹೋಗಿಲ್ಲ, ಒಂದಿನ ಇಲ್ಲಿ ಮಲಗಿದ್ದಾನೆ. ಈಗ ನಾವು ನೋಡಿದ್ರೆ ಎಲ್ಲಾನು ಒಂದು ರೂಮ್ ನೋಡ್ರಿ, ಅದನ್ನ ನೋಡ್ರಿ, ಇದನ್ನ ನೋಡ್ರಿ ಅಂತ. ಆದ್ರೆ ರುದ್ರ ಹಂಗಲ್ಲ, ಅವ್ರ ಟೀಮ್ ಅನ್ನು ಬಿಟ್ಟು ಇಲ್ಲೇ ಮಲ್ಕೊಂಡಿದ್ದಾನೆ. ಪವನ್ ಪಾಪ ಹೇಳ್ದೆ, ಸ್ವಲ್ಪ ತಪ್ಪನಾಗಿದೆಯಾ ನೋಡಪ್ಪ, ಸೆಕ್ಯೂರಿಟಿ ಆಗಿರಂತ. ಸೀದಾ 6 ಗಂಟೆ ಮೇಲೆ ಸೀದಾ ಜೂಟು ಪವನ್ ಅಂತದ್ರಲ್ಲಿ ಆಮೇಲೆ ಇನ್ನೊಂದು ನೀವು ಗಮನಿಸ್ಬೇಕು, ರುದ್ರನ್ ಟೀಮ್ ಅಲ್ಲಿ ಇರೋಲ್ಲ ಇವನೈತೆ ಎಲ್ಲ ಚಿಕ್ಕ ಹುಡುಗರೇ ರುದ್ರನ್ ಟೀಮ್ ಅಲ್ಲಿ ಇರೋಂತವ್ರು. ಅವರ ಒಂದು ಪ್ರಯತ್ನ ಸಕ್ಸಸ್ ಆಗಿದೆ. ಆ ಒಂದು ಪ್ರಯತ್ನದಲ್ಲಿ ನಮ್ಗೊಂದು ಅವಕಾಶ ಮಾಡ್ಕೊಂಡ ರುದ್ರ ಅಂಡ್ ಟೀಮ್. ಜೊತೆಗೆ ಪವನ್ ಹೆಂಗಪ್ಪ ಅಂದ್ರೆ ಇವರಿಬ್ರು ಒಂಥರ ರಾಮ ಲಕ್ಷ್ಮಣ ತರ. ಒಂದೊಂದ್ಸರಿ ರಾಮ ರಾವಣ ಆಗ್ಬಿಡ್ತಾರೆ, ಹಂಗೆ ಹಂಗಿರ್ತಾರೆ. ಆದ್ರೂ ಎಲ್ರು ಬಹಳ ಖುಷಿ ಆಗತ್ತೆ. ಇಂತ ಒಂದು ಅವಕಾಶಗಳು ಇನ್ನೂ ಜಾಸ್ತಿ ಆಗ್ಲಿ, ಇನ್ನೂ ಹೆಚ್ಚೆಚ್ಚು ಕಲಾವಿದರು ಒಗ್ಗೂಡ್ಲಿ.
ಹೆಚ್ಚೆಚ್ಚು ಡ್ಯಾನ್ಸರ್ನ ಸರ್ ಭೂಷಣ್ ಸರ್ ನಿಮಗೆ ಸಾರಿ ಹೇಳ್ತೀನಿ, ದಯಮಾಡಿ ಅರ್ಹತೆ ಇದ್ರಿಗೆ, ಯಾಕೆಂದ್ರೆ ಟೀಮ್ ಹೆಂಗಿದ್ರು ಇರ್ತದೆ ನೋಡಿ ಗುರುಸಿ ಅವ್ರಿಗೊಂದೊಂದು ಅವಕಾಶ ಕೊಟ್ರೆ ಅವ್ರು ಎಲ್ಲೋ ಬೆಳ್ಕತ್ತಾರೆ ಸರ್. ಅಂತ ಕೆಲಸ ನೀವು ಮಾಡ್ತೀರ ಅನ್ನೋ ಭರವಸೆ ನನ್ಗೆ, ಯಾಕೆಂದ್ರೆ ನಾನು ಸುಮಾರು ದಿನಗಳಿಂದ ನಿಮ್ಮನ್ನ ನೋಡ್ತೀನಿ, ಆದ್ರೆ ನಮ್ಗೆ ಜಾಸ್ತಿ ಮಾತಾಡೋದಿಲ್ಲ ಅಷ್ಟೇ. ಜೊತೆಗೆ ಸರ್ ಅವ್ರ ಬಗ್ಗೆ ಹಂಗೆ ಅದ ಅನ್ನದ ಋಣ ತೀರ್ಸೋದಕ್ಕಾಗೋದಿಲ್ಲ, ಅದ ಅಷ್ಟು ಈಸಿನೂ ಅಲ್ಲ. ಕೋಟ್ಯಾಂತರ ರೂಪಾಯಿ ದುಡ್ಡು ಮರ್ಗಿರ್ತಾರೆ, ಎಲ್ಲರೂ ಬಂದು ಸಹಾಯ ಮಾಡೋಂತ ಮನಸ್ಥಿತಿ ಯಾರಿಗೂ ಬರಲ್ಲ. ಅವ್ರು ನಿಜವಾಗ್ಲೂ ನೋಡ್ರೆ ಖುಷಿ ಆಗತ್ತೆ. ಒಂಥರ ತೆರೆ ಮರೆ ಕಾಯ್ತಾರ, ಎಲ್ಲಾನು ಮಾಡ್ತಾರೆ, ಎಲ್ಲೂ ತೋರಿಸ್ಕೊಳ್ಳೋದಿಲ್ಲ. ನಿಜವಾಗ್ಲೂ ಗ್ರೇಟ್. ಇಂಥವ್ರು ಹಿಂಗ್ ಇದಾರೆ ಅನ್ನೋದೇ ನಮ್ಗೆ ಒಂದು ಸಂತೋಷದ ವಿಚಾರ. ಕಲಾವಿದರಿಗೆ ತಮ್ಮ ಸಪೋರ್ಟ್ ಇನ್ನ ದೊಡ್ಡ ಮಟ್ಟದಲ್ಲಿ ಇರ್ಲಿ ಸರ್, ನಾವು ಮನವಿ ಮಾಡ್ತೇವೆ. ಹಾಗೆ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಸಹಕರಿಸಿದಂತ ಎಲ್ಲಾ ಡ್ಯಾನ್ಸರ್ ಗಳಿಗೆ ವಿಶೇಷವಾಗಿ ರುದ್ರ ಡ್ಯಾನ್ಸ್ ಕಂಪನಿಯ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳು. ಎಲ್ಲಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಅಣ್ಣ ತಮ್ದಿರಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಜೊತೆಗೆ ಜಗ್ಗಿ ಮಾಸ್ಟರ್ ಸ್ವಲ್ಪ ಮಾತು ಕಮ್ಮಿ ಮಾಡಿ ಕೆಲಸ ಜಾಸ್ತಿ ಮಾಡ್ಲಿ. ಹಾಗೆ ಕ್ಯಾಟ್ ಅವ್ರು ಹೋಗಿ ಅಲ್ಲಿ ಮರೆಯಲ್ಲಿ ನಿಲ್ತಾರ್ದಾನೆ ಹಿಂಗೆ ವಾಪಸ್ ಬಂದು ಎಲ್ಲಾರ ಜೊತೆನೂ ಮಿಂಗಲ್ ಆಗಿ, ಜೊತೆಗೆ ನಮ್ಮ ಆನೇಕಲ್ ಜಗ್ಗನ್ನ ತೆಗೆದಾಕ್ಬಿಟ್ಟಿದ್ರಂತೆ. ಅವನಿಗೂ ಸ್ವಲ್ಪ ಬುದ್ಧಿ ಹೇಳಿ ಸ್ವಲ್ಪ ಗ್ರೂಪ್ ಹಾಕೊಂಡು ಅವನು ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡಿ ಜಗ್ಗ ಅವ್ರಿಗೂ ಸಹ ಒಳ್ಳೆ, ಯಾಕೆಂದ್ರೆ ಅವ್ರು ನಾನು ಆರ್ಕೆಸ್ಟ್ರಾ ಮಾಡ್ಬೇಕಾದ್ರೆ ನನ್ನ ಡ್ಯಾನ್ಸರ್, ನನ್ನ ಟ್ರೂಪ್ ಅಲ್ಲಿ ಡ್ಯಾನ್ಸರ್, ಒಳ್ಳೆ ಕಲಾವಿದ. ಅವನ್ನೂ ಸೇರ್ಸ್ಕೊಳ್ಳಿ, ತಪ್ಪಾಗತ್ತೆ, ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನು ಮನುಜ, ಅವನಿಗೂ ಅವಕಾಶ ಸಿಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಅಲ್ಲ ನೀವ್ ಹೇಳ್ದಂಗೆ ಥ್ಯಾಂಕ್ ಯು. ನಾವು ಹುಡ್ಕಕ್ಕಂತೂ ಆಗಲ್ಲ, ಈ ತರ ಅವಕಾಶ ಸಿಕ್ಕಾಗ ನಾವು ನಮ್ಮಲ್ಲಿ ಎಷ್ಟೊಂದ್ ಜನ ಡ್ಯಾನ್ಸರ್ಸ್ ಇದ್ದಾರೆ. ಇವ್ನ್ ಡ್ಯಾನ್ಸರ್ ಎಲ್ಲ ಅಂದ್ಬಿಟ್ರು ಪಾಪ, ಅವನ್ನೆಲ್ಲ ಡ್ಯಾನ್ಸ್ ಆಡಿ ಎಷ್ಟೊಂದ್ ಕಡೆ ಓಡಾಡಿದ್ದಾನೆ, ಶೋ ಎಲ್ಲ ಮಾಡಿದ್ದಾನೆ. ಸೊ ಆ ತರದೆಲ್ಲ ನಡೆಯುತ್ತೆ, ಬಟ್ ಕೆಲವೊಂದ್ ಟೈಮ್ ಅದು ಹೇಳಕ್ಕಾಗಲ್ಲ. ಅದೇ ರೀತಿ ನಮ್ಮ ಜಗ್ಗ ನೀವ್ ಹೇಳ್ದಂಗೆ ತೆರೆಮರೆಕಾಯಿ ಆಗ್ಬಿಟ್ಟಿದೆ ಇಷ್ಟೊತ್ತು. ಈ ಸ್ಪೋರ್ಟಿವಾಗಿ ಈ ಒಂದು ಕ್ರೀಡೆನ ಮುಗಿಸ್ಕೊಟ್ಟಿದ್ದೀರಾ. ಎರಡೂ ತಂಡಕ್ಕೂ ಧನ್ಯವಾದಗಳು. ಹಾಗೂ ಈ ಒಂದು ಕ್ರೀಡೆನ ಆಯೋಜಿಸಿದಂತ ರುದ್ರ ಮಾಸ್ಟರ್ಗೂ ಹೃದಯಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಮಂಜು ಒಂದೆರಡು ಮಾತು ಇಲ್ಲ. ಗೆದ್ದವರಿಗೆ ಕಂಗ್ರ್ಯಾಚುಲೇಷನ್ಸ್ ಮಾಸ್ಟರ್. ಇಡೀ ತಂಡ ತುಂಬಾ ಅದ್ಭುತವಾಗಿ ಆಡಿದ್ರಿ. ಹಾಗೆ ರನ್ನರ್ ಅಪ್ ಟೀಮ್ಗೂ ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿ ಆಡಿದ್ರಿ ನೀವು. ಎಲ್ಲೋ ಒಂದು ಲಾಸ್ಟ್ ಒಂದ್ ಸ್ವಲ್ಪ ಮಿಸ್ ಆಗಿತ್ತು ಅಷ್ಟೇ, ಬಟ್ ಚೆನ್ನಾಗಿ ಆಡ್ಬಿಟ್ರು. ಹೌದು, ಅದಕ್ಕೆ ಗೆದ್ದಿರಲ್ಲ ಮಾಸ್ಟರ್, ಅದಕ್ಕೆ ಮಾತಾಡಲ್ಲ ಅಂತೀವಿ. ಬಟ್ ರುದ್ರ ಮಾಸ್ಟರ್ ಅಭಿನಂದನೆಗಳು. ಆರ್ಗನೈಸ್ ಮಾಡಿ ಸೂಪರ್. ಥ್ಯಾಂಕ್ ಯು ಅಷ್ಟೇ. ರುದ್ರ ಮಾಸ್ಟರ್ಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಬಹಳ ಕಷ್ಟಪಟ್ಟು ಒಂದು 15 days ಇಂದ ಅವ್ರ ಹುಡುಗರು ನಾವು ನೋಡ್ತಾನೆ ಇದ್ವಿ. ಯಾರಿಗೂ ಹಣ ಯಾವ ಕೋರಿಯೋಗ್ರಾಫರ್ಸ್ಗೂ ಹೆಲ್ಪ್ ತಗೊಂಡಿಲ್ಲ. ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಹುಡುಗರು ಸೇರ್ಕೊಂಡು ಅವ್ರು ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಅದು ಗಿರೀಶ್ ಅಣ್ಣಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಗಿರೀಶ್ ಅಣ್ಣಿಗೆ. ಯಾಕಂದ್ರೆ ಪ್ರತಿಯೊಬ್ಬ ಕಲಾವಿದರು ಹಿಂದೆಗಡೆ ಗಿರೀಶ್ ಅಣ್ಣ ನಿಂತ್ಕೊಂಡು ಇರ್ತಾರೆ, ಆಯ್ತಾ? ಹಂಗಾಗಿ ಸೊ ಅಣ್ಣ ನಾವು ನಿಮ್ಗೆ ಯಾವಾಗಲೂ ಚಿರುಣಿ ಆಗಿರ್ತೀವಿ. ರುದ್ರ ಮಾಸ್ಟರ್ ಒಂದೆರಡು ಮಾತಾಡಬೇಕು. ಫಸ್ಟ್ ಮೈನ್ ಥಿಂಗ್, ಎಂಟೈರ್ ಟೀಮ್, ನನ್ನ ಟೀಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಪ್ರೇಮ್, ಮಲ್ಲಿ, ಪಳನಿ, ಜಾನ್, ಎಲ್ಲ ಪ್ರತಿಯೊಬ್ರು ಎಂಟೈರ್ ಟೀಮ್ ಸಪೋರ್ಟ್ ಮಾಡಿದ್ದಕ್ಕೆ ಈ ಟೂರ್ನಮೆಂಟ್ ಇಷ್ಟು ಚೆನ್ನಾಗಕ್ಕೆ ಕಾರಣ. ಅಂಡ್ ಗಿರೀಶ್ ಅಣ್ಣ, ಮಂಜಣ್ಣ, ಎಲ್ಲ ಯಾರ್ಯಾರು 100 ಟೀಮ್ ಕ್ಯಾಪ್ಟನ್ಸ್, ಪ್ರತಿಯೊಬ್ರು ಕ್ಯಾಪ್ಟನ್ಸ್ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈ ತರ ಮ್ಯಾಚ್ ಮಾಡ್ತಿದೀವಿ ಅಂತ ಡಿಸೈಡ್ ಮಾಡಿ ಹೇಳಿದಾಗ ಎಲ್ಲಾರು ಸರಿ ಮಾಡೋಣ ಅಂತ ಹೇಳಿ ಅವ್ರ ಟೈಮ್ನ ನಮಗ್ ಕೊಟ್ಟು ಎಲ್ಲಾರು ನಮ್ಗೆ ಒಂದು ಕೊಟ್ಟಿದ್ದಾರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ರು. ಗಂಧರ್ವ ಮಂಜು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್ ಯು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಕಾರ್ತಿ ಮನಸ್ತಿ ಮ್ಯಾಚ್ ಹೊಡೆದಿರ್ತಕ್ಕಂಥ ಕಾರ್ತಿ ದಯಮಾಡಿ ಅವರು ಗೆಸ್ಟ್ ಹತ್ರ ಎಲ್ಲಿ ಕಾರ್ತಿ ಇಲ್ಲಿ ಕಾರ್ತಿ